ಹಾಯ್ ಫ್ರೆಂಡ್ಸ್. ಚಳಿಗಾಲದಲ್ಲಿ ನಮ್ಮ ಜೀರ್ಣಕ್ರಿಯೆ ತುಂಬನೇ ನಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಹೊಟ್ಟೆ ಉಬ್ಬುವುದು, ಮಲಬದ್ಧತೆ, ಹೊಟ್ಟೆ ನೋವು ಹಾಗೂ ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಹಾಗಾದರೆ ಇವೆಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕಾಣಬೇಕಂದ್ರೆ ಯಾವ ರೀತಿಯ ಆಹಾರಗಳನ್ನು ನಾವು ಸೇವಿಸಬೇಕು ಮತ್ತು ಯಾವ ರೀತಿಯ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕೆಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋಯನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಚಳಿಗಾಲದಲ್ಲಿ ಜಡ ಜೀವನ ಶೈಲಿಯಿಂದ ಹೊಟ್ಟೆಯಲ್ಲಿ ಗ್ಯಾಸ್ ರಚನೆ ಹಾಗೂ ನೋವಿನ ಸಮಸ್ಯೆ ಹೆಚ್ಚಾಗಿ ಕಂಡುಬಂದರೆ ಅದಕ್ಕೆ ಈ ಮನೆಮದ್ದುಗಳನ್ನು ನೀವು ಪರಿಹಾರವಾಗಿ ಬಳಸಬಹುದು. ಮೊದಲನೇದಾಗಿ ಪುದೀನಾ ಚಹಾ. ಪುದೀನಾ ಚಹಾವನ್ನು ಕುಡಿಯುವುದರಿಂದ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾದ ಅಜೀರ್ಣ ಮತ್ತು ವಾಕರಿಕೆಯಿಂದ ಪರಿಹಾರವನ್ನು ನೀವು ಪಡೆಯಬಹುದು. ಆಹಾರ ಸೇವಿಸಿದ ನಂತರ ನೀವು ಅಸ್ವಸ್ಥತೆಯನ್ನು ಅನುಭವಿಸಿದರೆ 1 ಕಪ್ ಪುದೀನಾ ಚಹಾವನ್ನು ಕುಡಿಯುವುದು ಅಥವಾ ಆಹಾರದ ನಂತರ ಪುದೀನಾ ಎಲೆ ಅಥವಾ ಕಪ್ಪು ಉಪ್ಪನ್ನು ಒಟ್ಟಿಗೆ ಹೀರುವುದು, ಇದು ಕೂಡ ನಿಮಗೆ ಗ್ಯಾಸ್ ಹಾಗೂ ಹೊಟ್ಟೆ ನೋವಿಂದ ನಿಮಗೆ ನಿವಾರಣೆಯನ್ನು ಕೊಡುತ್ತದೆ. ಇನ್ನು ಕ್ಯಾಮೊಮೈಲ್ ಚಹಾ. ಒತ್ತಡವನ್ನು ನಿವಾರಿಸಲು, ಮನಸ್ಸನ್ನು ಶಾಂತಗೊಳಿಸಲು ಕ್ಯಾಮೊಮೈಲ್ ಚಹಾವನ್ನು ಬಳಸಲಾಗುತ್ತದೆ. ಇದನ್ನು ಕುಡಿಯುವುದು ಶಾಂತಿಯುತ ನಿದ್ರೆಯನ್ನು ನೀಡುತ್ತದೆ ಮತ್ತು ಹೊಟ್ಟೆಯ ಆಮ್ಲವನ್ನು ಕಡಿಮೆ ಮಾಡಲು ಇದು ಅತ್ಯುತ್ತಮ ಮನೆಮದ್ದುಗಳಲ್ಲಿ ಒಂದಾಗಿದೆ. ಇನ್ನು ಸಾಕಷ್ಟು ನೀರನ್ನು ಕುಡಿಯಿರಿ. ಚಳಿಗಾಲದಲ್ಲಿ ಶೀತ ಮತ್ತು ಕರಗುವಿಕೆಯಿಂದಾಗಿ ಬಾಯಾರಿಕೆ ಕಡಿಮೆಯಾಗುತ್ತದೆ. ಇದರಿಂದ ನಾವು ಕಡಿಮೆ ನೀರನ್ನು ಕುಡಿಯಲು ಪ್ರಾರಂಭಿಸುತ್ತೇವೆ. ಇದು ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ. ನಿರ್ಜಲೀಕರಣದಿಂದಾಗಿ ಅಸಿಡಿಟಿ, ಹೊಟ್ಟೆ ನೋವು, ಅಜೀರ್ಣ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ಪ್ರಾರಂಭವಾಗುತ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಚಳಿಗಾಲ ಅಥವಾ ಬೇಸಿಗೆಗಾಲ ಯಾವುದೇ ಒಂದು ಋತುವಿರಲಿ, ನೀವು ಹೆಚ್ಚಿನದಾಗಿ ನೀರನ್ನು ಕುಡಿಯಬೇಕು. ಇನ್ನು ಫಿನೇಲ್ ಫಿನೇಲನ್ನು ತಿನ್ನಿರಿ. ಇನ್ನು ಏನಂದರೆ, ನೀವು ಫಿನೇಲ್ ಆ್ಯಂಟಿ ಸ್ಪಾಟೋಸಿಟ್ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಆಹಾರವನ್ನು ಸೇವಿಸಿದ ನಂತರ ಉಂಟಾಗುವ ಅಜೀರ್ಣವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಇನ್ನು ವಾಕರಿಕೆ, ಉಬ್ಬುವುದು ಮತ್ತು ಹೊಟ್ಟೆಯ ಸೆಳೆತಕ್ಕೆ ಇದು ಪರಿಣಾಮಕಾರಿ ವಿಧಾನವೆಂದು ಬಳಸಲಾಗುತ್ತದೆ. ಇದನ್ನು ಬಳಸಲು 1 ಲೋಟ ನೀರಿನಲ್ಲಿ ಅರ್ಧ ಚಮಚ ಫಿನೇಲನ್ನು ಪುಡಿಯನ್ನು ಬೆಳೆಸಿ 10 ನಿಮಿಷಗಳ ಕಾಲ ಕುದಿಸಿ ನಂತರ ಸೇವಿಸಿ. ಫಿನೇಲ್ ಚಹಾವು ಅಜೀರ್ಣಕ್ಕೆ ಅತ್ಯುತ್ತಮ ಪರಿಹಾರವಾಗಿ ಸಾಬೀತಾಗಿದೆ. ಹಾಗಾಗಿ ನೀವು ಫಿನೇಲ್ ಚಹಾವನ್ನು ಕುಡಿಯುವುದರಿಂದ ನಿಮಗೆ ಯಾವುದೇ ರೀತಿಯ ಹೊಟ್ಟೆ ಉಬ್ಬರ, ಯಾವುದೇ ಹೊಟ್ಟೆ ಸೆಳೆತ ಇದ್ದರೆ ಅದು ಕಡಿಮೆ ಆಗುತ್ತದೆ. ಇನ್ನು ನೀವು ವೈದ್ಯರನ್ನು ಕೂಡ ಸಂಪರ್ಕಿಸಬಹುದು. ಅಜೀರ್ಣವು ಸಾಮಾನ್ಯ ಸಮಸ್ಯೆಯಾಗಿದೆ, ಆದರೆ ನೀವು ಮತ್ತೆ ಮತ್ತೆ ಈ ಸಮಸ್ಯೆಯನ್ನು ಎದುರಿಸಲು ಪ್ರಾರಂಭಿಸಿದರೆ ಇದು ಆಸಿಡ್ ರಿಫ್ಲೆಕ್ಸ್ ಅಥವಾ ಜಠರ-ದೂರಿತ ಸಂಕೇತವೂ ಆಗಿರಬಹುದು. ತೂಕ ಇಳಿಕೆ, ವಾಂತಿ, ನುಂಗಲು ತೊಂದರೆ, ಆಯಾಸ, ಹಸಿವಾಗದಿರುವುದು ಈ ಥರ ಸಮಸ್ಯೆಗಳು ಆದಲ್ಲಿ ನೀವು ವೈದ್ಯರನ್ನು ಸಂಪರ್ಕಿಸಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್